ಟೀ ಟೈಮ್ ಗೈಸ್, ಟೀ ಟೈಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ ನಾನು ಕೈ ಉಂಡೆ ಮಾಡ್ತಾ ಇದ್ದೀನಿ ಫಸ್ಟ್ ಗೈಸ್. ನಮ್ಮ ಅತ್ತೆ ನಮ್ಮ ಮಾವನೆಲ್ಲ ಕೆಲಸನೇ ಮಾಡೋದ. ನಮ್ಮ ಮಾವ ಬಂದ್ರೆ ಮಾತ್ರ ಆಕ್ಟಿವ್ ಆಗಿ ಕೆಲಸ ಮಾಡೋದು, ಬೈತಾನೆ ಅಂತ. ಗೈಸ್ ಅಲ್ಲಿ ನಮ್ಮ ಅವ್ವ ಅಕ್ಕಿ ಹುರ್ಕತೈತೆ ಗಿಣ್ಣ ಹಾಲಲ್ಲಿ ಪಾಯಸ ಮಾಡೋಕ್ಕೆ. ಇಲ್ಲಿ ಬೆಲ್ಲ ಕರ್ಗೋಕ್ಕಿಕ್ಕೈತೆ 2 ಅಚ್ಚು. ಇದೇ ಗಿಣ್ಣಾಲು, ತೆಂಗಿನಕಾಯಿ, ಏಲಕ್ಕಿ ಕಾಯಿ, ಆಮೇಲೆ ಉದಿರೋ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಬೆಲ್ಲ ಕರ್ಸ್ಕೊಂಡಿರೋದು ಹಾಕುದಾ. ಜಜ್ಜ ಮೂಲಂಗಿ ಸಾಂಬಾರ್ಗೆ ರೆಡಿ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ಗಿಣ್ಣು ಪಾಯಸ ರೆಡಿ ಆಯ್ತಾ ಇದೆ. ಕಳಪುರಿ ಹಾಕ್ತಾ ಇದ್ದೀನಿ, ಪಾಯಸ ರೆಡಿ ಆಯಿತು, ಕುಡಿತಾ ಇರೋದು. ನಮ್ಮವ್ವ ಕಾಯಿ ಅಕ್ಕಿ ಏಲಕ್ಕಿ ಕಾಯಿ ರುಬ್ಬಿ ಹಾಕ್ಬಿಟ್ಟದೆ, ಗಿಣ್ಣಲ್ಲಿ ಹಾಕ್ಬಿಡೋದು, ಕಳಪುರಿ ಹಾಕ್ಬಿಡೋದು. ನಮ್ಮ ಬರೋಷ್ಟಲ್ಲಿ ಬರೋಷ್ಟು ಬಂದು ಅಷ್ಟೇ. ಅಷ್ಟು ಇನ್ನೇನು ಮೇಲೆ ಕರ್ಗಿದ ನೀರಿಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿಸೋದು. ಅಷ್ಟೇ. ಪಾಯಸ ಆಗಿ ಇನ್ನು ಆಪ್ಮೇ ಮಾಡಿಲ್ಲ, ಕುಡಿಯಲ್ಲಿ ಗಂಟ್ಲಿಗಾಗಲ್ದು ಅಂದ್ಬಿಟ್ಟು 3 ಸಲ ಹಾಕೊ ಬಂದೆ ಈಗ. ಪಾಯಸ ಇಷ್ಟು ಪಾಯಸಕ್ಕೆ 1 ಲೀಟ್ರು ಕಳಪುರಿ ಹಾಕೈತೆ ಮಜ್ಜಿ, ಸಕ್ಕತ್ತೈತೆ ಟೇಸ್ಟ್, ಘಮ ಘಮ ಅಂತ. ನನಗೆ ಗಿಣ್ಣು ಪಾಯಸ, ಗಿಣ್ಣಲ್ಲಿ ಸೆಕೆ ಗಿಣ್ಣು ಅಂತಾನು ಮಾಡ್ತಾರೆ, ಅದೆಲ್ಲ ಇಷ್ಟ. ಮುಂಚೆ ಎಲ್ಲ ಜಾಸ್ತಿ ಕುಡಿಸ್ತಾ ಇದ್ರು ರಾಜ್ಯಕ್ಕೆ ಊರಿಗೆ ಬಂದಾಗೆಲ್ಲ. ನೈಟ್ ಊಟಕ್ಕೆ ಜಜ್ಜ ಮೂಲಂಗಿ ಸಾಂಬಾರು ಮಾಡಿತ್ತು ಅಜ್ಜಿ, ತಿಂತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಪಾಪು ಬರಿತಾ ಇರ್ಲಿಲ್ಲ ಅಂತ ನಮ್ಮ ಮಾವ ಹೆಂಗ್ ಹೊಡಿತಾ ಒಂದು 3 ವರ್ಷದ ಕೂಸು ಬಾಟ್ಲಲ್ಲಿ ಹಾಲು ಕುಡಿದೀನಿ. ಏನ್ ಚಾ ಕಾಲು ಮುರಿತೀನಿ. ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಮಳವಳ್ಳಿ ಹೋಯ್ತಾ ಇದ್ದೀವಿ ಇವತ್ತು. ಪಾಪುಗೆ 2ನೇ ಅಂತ್ರ ಹಾಕ್ಸ್ಬೇಕಿತ್ತು. ಅಂತ್ರ ಹಾಕ್ಸಾದ್ಮೇಲೆ ನಮ್ಮ ಅಜ್ಜಿಯವ್ರ ಅಮ್ಮಂಗೆ ಮೂಗ್ಬಟ್ಟು ತೆಗಿಬೇಕಿತ್ತು, ಆರ್ಡ್ರ್ ಕೊಡೋಕೆ ಬಂದಿದ್ವಿ. ನೋಡಿ ಸೀರೆಯಲ್ಲಿ ಎಷ್ಟು ಜೋಪಾನವಾಗಿ ಕೊಟ್ಟು ಕಳ್ಸೈತೆ ನಮ್ಮ ಮುತ್ತಜ್ಜಿ. ಆ ಮೂಗ್ಬಟ್ಟಿಗೆ ಆರ್ಡ್ರಿಗೆ ಹಾಕ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಬಟ್ಟೆ ತಗೊಳಕ್ಕೆ ಪಯಣ. ನಮ್ಮ ಪಾಪುಗೆ ತಗೋ ಅಂತ ಅಜ್ಜಿ ಬಲವಂತ ಮಾಡ್ತಿದ್ದೆ. ನಮ್ಮ ಪಾಪು ಇನ್ನೂ ಅಂಗನವಾಡಿಗೆ ಹೋಗ್ತಿರೋದು, ಆಗಲೇ ಅವ್ನಿಗೆ ಬ್ಯಾಗ್ ಬೇಕಂತ ಹೇಳಿ. ಮತ್ತೊಂದು ಕಡೆ ಡ್ರೆಸ್ ನೋಡೋಕೆ ಬಂದ್ವಿ. ನಂಗೆ ಅಲ್ಲಿ ಇಷ್ಟ ಆಗಿಲ್ಲ ಅಂತ ಸಿಂಪಲ್ಲಾಗಿ ಜಾಸ್ತಿ ವರ್ಕ್ ಏನೂ ಇಲ್ಲದೆ ನಮ್ಮ ಪಾಪು ಒಂದು ಫ್ರಾಕ್ ತೊಗೊಂಡ್ವಿ. ನಮ್ಮ ಅತ್ತೆ ಒಂದು ಡ್ರೆಸ್ ತೊಗೊಂಡು. ಬ್ಯಾಗ್ ಸಿಸರ್ಕ್ ಹಾಕೋಯ್ತಿಯಲ್ಲಪ್ಪ ನಾಳೆಯಿಂದ? ನಾಳೆ ಹೊಂಟೈತಿಯಲ್ಲಪ್ಪ ಸಿಸರ್ಕೆ ನೀನು? ಇದೇ ಡ್ರೆಸ್ ನೋಡಿ ನಮ್ಮ ಅತ್ತೆ ತಗೊಂಡಿದ್ದು, ಇದು ಚೆನ್ನಾಗಿದೆ. ಅಲ್ಲಿಂದ ಬೋರ್ ಆಗ್ತು ಅಂತ ನಮ್ಮ ಅತ್ತೆನ ಅವ್ರ ಮನೆ ಕರ್ಕೊಂಡು ಹೋಗೋಕೆ ಹೇಳಿದೆ. ಈ ಜಾಗ ಮಾತ್ರ ಅವ್ರ ಮನೇಲಿ ಇಷ್ಟ ಆಯ್ತು ನನಗೆ, ವೆಸ್ಟ್ ಇಂಡೀಸ್ ಮನೆ ಥರ ಐತೆ. ಇವರಿಬ್ರು ಒಂದು ಕಡೆ, ಅವರಿಬ್ರು ಒಂದು ಕಡೆ. ಎಷ್ಟೊತ್ತಾಯ್ತು ಅಂದರೆ ಮೀಟಿಂಗ್ ಕೂತ್ಕೊಂಡು ಎದೊಳ್ತಾನೆ ಇಲ್ಲ, ಮಾತು ಮನೆ ಕಟ್ಟಬಾರ್ದು. ಅವೆಲ್ಲ ಮಾಡೋದು ಮನೆ ಕಟ್ಟೋಕೆ.